ಬರುವ ದಿನಾಂಕ 4/11/2025 ಮಂಗಳವಾರ ದಿನ ಕಬ್ಬಿಗೆ ನ್ಯಾಯಯುತವಾದಂತಹ ಒಂದು ಯೋಗ್ಯವಾದಂಥ ಬೆಲೆಯನ್ನು ಕೊಡಿಸುವ ಸಲುವಾಗಿ ಈಗಾಗಲೇ ನಾವು ಹೆದ್ದಾರಿ ತಡೆಯನ್ನು ಅಥಣಿಯಲ್ಲಿ ಮಾಡಿದ್ದೀವಿ. ಆದರೂ ಕೂಡ ಸರ್ಕಾರ ಆಗಲಿ ಅಥವಾ ಕಾರ್ಖಾನೆಯ ಆಡಳಿತ ಮಂಡಳಿಯವರಾಗಲಿ ಕಣ್ ತೆರೆದಿಲ್ಲ. ಬರುವ ದಿನ ಮಂಗಳವಾರದಂದು ಈ ಒಂದು ರೈತ ಸಂಘದ ವತಿಯಿಂದ ಅಥಣಿಯ ಸಂಪೂರ್ಣ ಬಂಧವನ್ನು ಕೊಡುವಂಥ ತೀರ್ಮಾನವನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಈ ಒಂದು ಬಂದ್ಗೆ ಎಲ್ಲ ಸಂಘಟನೆಯ ಎಲ್ಲ ಮುಖಂಡರು ಹಾಗೂ ಇನ್ನುಳಿದ ಯಾವುದೇ ರಾಜಕೀಯ ಪಕ್ಷಗಳ ಮುಖಂಡರು ಕೂಡ ಈ ಬೆಂಬಲವನ್ನು ಕೊಡಬಹುದು. ತಾಲೂಕಿನಾದ್ಯಂತ ಇರತಕ್ಕಂಥ ಎಲ್ಲ ಒಂದು ರೈತ ಬಾಂಧವರಿಗೆ ಈ ಮೂಲಕ ನಾವು ವಿನಂತಿಯನ್ನು ಮಾಡ್ತಿದ್ದೀವಿ. ಇದು ಬರೀ ರೈತ ಸಂಘಕ್ಕೆ ಸಂಬಂಧಪಟ್ಟಂತ ಮಾತ್ರ ಹೋರಾಟ ಅಲ್ಲ. ನಮ್ಮ ನಿಮ್ಮ ಅಳಿವು ಉಳಿವಿನ ಪ್ರಶ್ನೆ ಇದೆ. ನಮ್ಮ ಬೆಳೆದಂಥ ಬೆಳೆಗೆ ಯೋಗ್ಯವಾದಂಥ ಬೆಲೆಯನ್ನು ದೊರಕಿಸಿಕೊಳ್ಳುವಂಥ ಒಂದು ಈ ಹೋರಾಟದಲ್ಲಿ ತಾವೆಲ್ಲರೂ ಮನೆಗೊಬ್ಬರಂತೆ ಈ ಹೋರಾಟದಲ್ಲಿ ಬಂದು ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಏನು ನಮ್ಮ ಬೆಳಗಾವಿ ಜಿಲ್ಲೆ ಒಂದು ಗುರ್ಲಾಪುರ ಕ್ರಾಸ್ನಲ್ಲಿ ಸತತವಾಗಿ ಕಬ್ಬಿನ ಬೆಲೆಗೋಸ್ಕರ ಏನು ನಾವು ಹೋರಾಟನ ನಿರಂತರವಾಗಿ ಹಗಲು ರಾತ್ರಿ ಮಾಡತ್ತೀವಿ. ಯಾವುದೇ ಒಂದು ಶಾಸಕರುಗಳಾಗಲಿ ಸಚಿವರುಗಳಾಗಲಿ ಯಾವುದೇ ಒಂದು ರಾಜ್ಯ ಸರ್ಕಾರವಾಗಲಿ ನಮ್ಮ ಕಡೆ ಕಿಂಚತ್ತು ನೋಡುವಂತೂ ಕಾರ್ಖಾನೆ ಮಾಲೀಕರು ಸುಖ ನೋಡುವರು. ಆಮೇಲೆ ನಮ್ಮ ಬೆಲೆಗೂ ಏನು ಬೆಲೆ ಕೊಡ್ತೀವಿ ಅಂತ ಹೇಳಿ ನಿಗದಿನೂ ಮಾಡೋರು. ಅದ್ರಗೋಸ್ಕರ ಈಗ ಅದ ಇದ್ರೊಳಗನ ನಾವು ಸಂಪೂರ್ಣ ಒಂದು ಅಥಣಿ ತಾಲೂಕನ್ನ ಸಂಪೂರ್ಣ ಬಂದ್ ಮಾಡ್ಬೇಕಂತ ಹೇಳಿ ವಾಹನ ಮತ್ತು ಸರ್ಕಾರಿ ಕಚೇರಿಗಳು ಮತ್ತು ಯಾವುದೇ ಒಂದು ಇಲಾಖೆಗಳು ಸಂಪೂರ್ಣ ಬಂದ್ ಮಾಡಿ ನಾವೊಂದು ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡೋ ಸಲುವಾಗಿ ನಮ್ಮ ಬೆಲೆಗೆ ಪಡೆಯುವಗೋಸ್ಕರ ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮಂಗಳವಾರ ಎಲ್ಲ ಸಮಸ್ತ ನಮ್ಮ ಅಥಣಿ ತಾಲೂಕಿನ ಸಮಸ್ತ ರೈತ ಬಾಂಧವರು ಭಾಗವಹಿಸಬೇಕು, ಸಂಪೂರ್ಣ ಬೆಂಬಲ ಕೊಡಬೇಕು, ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾನು ಈ ವಾಹಿನಿ ಮೂಲಕ ಕೇಳ್ಕೊತಾ ಇದ್ದೀನಿ.